ಗಳಿಗೆ ನಮಸ್ಕಾರ. ಯಾರು ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ಗೆ ಓದ್ತಾ ಇದ್ದೀರೋ ಅವರಿಗೆ ನಿಮ್ಮ ಸಿಲೆಬಸ್ನ ಅನುಸಾರ ಸಮಾಜ ವಿಜ್ಞಾನ ವಿಷಯದ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮ GPSTR ನಲ್ಲಿ ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ಪೇಪರ್ 2 ಅಲ್ಲಿ ಇದು ಬರ್ತದೆ. ಅದರಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮ್ಮ ಸಿಲೆಬಸ್ನ ನೀವು ಒಂದ್ಸಲ ನೋಡೋದಾದ್ರೆ ಅದರಲ್ಲಿ 8, 9, 10ನೇ ತರಗತಿಯ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಟಾಪಿಕ್ ಅನ್ನು ಕೊಟ್ಟಿರ್ತಾರೆ. ನೀವು ಆ ಟಾಪಿಕ್ ಗಳನ್ನೇ ನೋಡ್ಕೋಬೇಕು. ನಾನು ಮೊದಲನೇದಾಗಿ 1ನೇ ಟಾಪಿಕ್ ನಿಮಗೆ ಏನಿದೆ ಅಂದ್ರೆ ಆಧಾರಗಳು ಅಂತ ಇದೆ. ಆಧಾರಗಳ ಮೇಲಿನ ಟಾಪಿಕ್ ಅನ್ನ ನಾನೀಗ ಮಾಡ್ತಾ ಇದ್ದೀನಿ. ಯೂನಿಟ್ 1 ಆಧಾರಗಳು, ಇತಿಹಾಸ ಮತ್ತು ಆಧಾರಗಳ ಪರಿಚಯ ಅಂತ ಇದೆ. ನಾವು ಡಿಸ್ಕ್ರಿಪ್ಟಿವ್ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ಅದೇ ರೀತಿಯಾಗಿ ನಾನು ಪಾಯಿಂಟ್ ವೈಸ್ ಅನ್ನು ಮಾಡಿದ್ದೀನಿ. ಈ ರೀತಿಯಾಗಿ ಬರೆದ್ರೆ ನಿಮಗೆ ಸ್ಕೋರ್ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ನೋಡಿ, ಇತಿಹಾಸ ಮತ್ತು ಆಧಾರಗಳ ಪರಿಚಯ ಕುರಿತು ನೀವು ಬರೆಯಿರಿ ಅಂತ ಏನಾದರೂ ಪ್ರಶ್ನೆ ಬಂದ್ರೆ ಅವಾಗ ನೀವು ಈ ರೀತಿಯಾಗಿ ಪಾಯಿಂಟ್ ವೈಸ್ ಬರಿಬೇಕಾಗುತ್ತೆ. ಅಂದಾಗ ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ನೋಡೋದಾದ್ರೆ ಇತಿಹಾಸ ಮತ್ತು ಆಧಾರಗಳ ಪರಿಚಯದ ಕುರಿತಾಗಿ, ಇತಿಹಾಸವು ಗತಕಾಲದಲ್ಲಿ ನಡೆದ ಘಟನೆಗಳನ್ನು ಕಾಲಾನುಕ್ರಮವಾಗಿ ವಿವರಿಸುವ ಒಂದು ದಾಖಲೆಯಾಗಿದೆ. ಇತಿಹಾಸವನ್ನು ಪುನರ್ರಚಿಸಲು ಬೇಕಾಗುವ ಸಾಕ್ಷ್ಯಗಳನ್ನು ನಾವು ಆಧಾರಗಳಂತ ಕರಿತೀವಿ. ಇತಿಹಾಸ ಒಂದು ಪ್ರಮುಖ ತತ್ವ ಎಂದರೆ ಆಧಾರವಿಲ್ಲದೆ ಇತಿಹಾಸವಿಲ್ಲ. ನೆಕ್ಸ್ಟ್ ಪಾಯಿಂಟ್, ಇತಿಹಾಸಕಾರನು ಒಬ್ಬ ನ್ಯಾಯಾಧೀಶನಂತೆ ವಿವಿಧ ಆಧಾರಗಳನ್ನು ಪರೀಕ್ಷಿಸಿ ಸತ್ಯಾಸತ್ಯತೆಯನ್ನು ವಿಶ್ಲೇಷಿಸುತ್ತಾನೆ. ಇಷ್ಟು ಬರೆದರೆ ಸಾಕು, ನಿಮ್ಮ ಒಂದು ಆನ್ಸರ್ ಪೂರ್ಣ ಆಗುತ್ತೆ. ನಾವು ಇಲ್ಲಿ ಎಷ್ಟು ಬರಿತೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವ್ಯಾಲಿಡ್ ಆಗಿ ಬರಿತೀವಿ, ಕಂಟೆಂಟ್ ಎಷ್ಟು ಚೆನ್ನಾಗಿ ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. ಎರಡನೇ ಪ್ರಶ್ನೆ, ಆಧಾರಗಳ ವರ್ಗೀಕರಣದ ಕುರಿತು ಬರೆಯಿರಿ ಅಂದಾಗ ನಾವು ಈ ರೀತಿಯಾಗಿ ಬರಬೇಕು. ಇತಿಹಾಸದ ಆಧಾರಗಳನ್ನು ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳಂತ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಸಾಹಿತ್ಯ ಆಧಾರಗಳು ಬರಹ ರೂಪದಲ್ಲಿ ಇರ್ತವೆ, ಮೌಖಿಕ ರೂಪದಲ್ಲಿ ಕೂಡ ಇರ್ತವೆ. ಪುರಾತತ್ವ ಆಧಾರಗಳು ಅಗೆಯುವಿಕೆ ಅಥವಾ ಉತ್ಖನನ ಮೂಲಕ ದೊರೆತ ಭೌತಿಕ ವಸ್ತುಗಳಾಗಿವೆ. ಇವೆರಡೂ ಆಧಾರಗಳು ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗಳನ್ನ ತಿಳಿಸ್ತವೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ, ಲಿಖಿತ ಸಾಹಿತ್ಯದ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಏನಾದರೂ ಅದರ ರಿಲೇಟೆಡ್ ಬಂದ್ರೆ ಮೊದಲನೇದಾಗಿ ದೇಶೀಯ ಸಾಹಿತ್ಯ ಅಂತ ಹಾಕಬೇಕು. ಭಾರತೀಯರು ಸ್ವದೇಶಿ ಭಾಷೆಗಳಲ್ಲಿ ರಚಿಸಿದ ಸಾಹಿತ್ಯ ಇದಾಗಿದೆ. ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ. ಎರಡನೇದು ವಿದೇಶಿ ಸಾಹಿತ್ಯ, ಭಾರತಕ್ಕೆ ಭೇಟಿ ನೀಡಿದ ಪ್ರವಾಸಿಗರು ಬರೆದಿರ್ತಕ್ಕಂಥ ಸಾಹಿತ್ಯ ಇದಾಗಿರುತ್ತೆ. ಉದಾಹರಣೆಗೆ ಮೆಗಾಸ್ತಾನಿಸನ ಇಂಡಿಕಾ. ಈ ಬರಹಗಳು ಅಂದಿನ ಕಾಲದ ರಾಜರ ಆಡಳಿತ, ಯುದ್ಧಗಳು, ಜನರ ಜೀವನ ಬಗ್ಗೆ ತಿಳಿಸ್ತವೆ. ಲಿಖಿತ ಆಧಾರಗಳು ಇತಿಹಾಸದ ನಿಖರವಾದ ಕಾಲವನ್ನ ತಿಳಿಸ್ತವೆ. ನೆಕ್ಸ್ಟ್ ಮೌಖಿಕ ಸಾಹಿತ್ಯದ ಕುರಿತು ನೋಡೋದಾದ್ರೆ ಒಬ್ಬರಿಂದ ಒಬ್ಬರಿಗೆ ಬಾಯಿಯ ಮೂಲಕ ಹರಿದು ಬಂದಿರತಕ್ಕಂಥ ಸಾಹಿತ್ಯವೇ ಮೌಖಿಕ ಸಾಹಿತ್ಯ. ಇದರಲ್ಲಿ ಜನಪದ ಗೀತೆಗಳು, ಲಾವಣಿಗಳು, ಐತಿಹ್ಯಗಳು ಬರ್ತವೆ. ಸ್ಥಳೀಯ ವೀರರ ಸಾಹಸಗಳನ್ನು ಇವು ಎತ್ತಿ ತೋರಿಸ್ತವೆ. ಮೌಖಿಕ ಸಾಹಿತ್ಯವು ಇತಿಹಾಸ ರಚನೆಗೆ ಪ್ರಮುಖ ಆಧಾರವಾಗಿದೆ. ನೆಕ್ಸ್ಟ್ ಶಾಸನಗಳನ್ನ ನೋಡುವುದಾದ್ರೆ ಕಲ್ಲು, ಲೋಹ, ಮಣ್ಣಿನ ಫಲಕ ಅಥವಾ ಗೋಡೆಗಳ ಮೇಲೆ ಕೆತ್ತಲಾದ ಬರಹಗಳನ್ನ ಶಾಸನಗಳು ಅಂತ ಕರಿತೀವಿ. ಆಧಾರಗಳಲ್ಲಿ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹತೆಯನ್ನು ಹೊಂದಿರುತ್ತವೆ. ಶಾಸನಗಳ ಅಧ್ಯಯನಕ್ಕೆ ಶಾಸನಶಾಸ್ತ್ರ ಅಥವಾ ಎಪಿಗ್ರಫಿ ಎನ್ನುವರು. ಕನ್ನಡದ ಮೊದಲ ಶಾಸನ ಯಾವುದಂದ್ರೆ 450ರಲ್ಲಿ ದೊರೆತಿರ್ತಕ್ಕಂಥ ಹಲ್ಮಿಡಿ ಶಾಸನ. ನೆಕ್ಸ್ಟ್ ನಾಣ್ಯಗಳನ್ನ ಅಥವಾ ಸ್ಮಾರಕಗಳನ್ನ ನೋಡೋದಾದ್ರೆ ನಾಣ್ಯಗಳು ಅಂದಿನ ರಾಜ್ಯದ ಆರ್ಥಿಕ ಸ್ಥಿತಿಗತಿ, ರಾಜನ ಹೆಸರು, ಬಿರುದು, ಧರ್ಮಗಳನ್ನ ಕುರಿತು ಹೇಳ್ತವೆ. ಅದನ್ನ ನಾಣ್ಯಶಾಸ್ತ್ರ ಅಂತ ಕರಿತೀವಿ. ನುಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸ್ಮಾರಕಗಳಾದ ಅರಮನೆಗಳು, ದೇವಸ್ಥಾನಗಳು, ಕೋಟೆಗಳು ಅಂದಿನ ವಾಸ್ತುಶಿಲ್ಪದ ಪ್ರಗತಿಯನ್ನ ತೋರಿಸ್ತವೆ. ಭೂಮಿಯನ್ನು ಅಗೆಯುವ ಪ್ರಕ್ರಿಯೆಯನ್ನ ನಾವು ಉತ್ಖನನ ಅಂತ ಕರಿತೀವಿ. ಈ ಮೂಲಕ ಅನೇಕ ಅವಶೇಷಗಳು ಗೊತ್ತಾಗ್ತವೆ. ಇಲ್ಲಿಗೆ ನಿಮ್ಮ 1ನೇ ಪಾಠದ ಶಾರ್ಟ್ ನೋಟ್ಸ್ ಮುಗೀತು. ನೀವು ಇದನ್ನ ರಿವೈಸ್ ಮಾಡ್ಕೊಳ್ಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ KS ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ, ಇದಕ್ಕೆ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋನ ನೆಕ್ಸ್ಟ್ ಕ್ಲಾಸ್ನ ಇಲ್ಲಿಗೆ ಕಾಯ್ತಾ ಇರಿ. ನಮಸ್ಕಾರ.